ಇನ್ನು ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದ ಸಾಹುಕಾರ್ತಿ ಹೆಬ್ಬಾಳ್ಕರ್ಗೆ ಶಾಕ್. ಕೊನೆಯ ಕ್ಷಣದಲ್ಲಿ ಮಂತ್ರಿಗಿರಿಯಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ವಂಚಿತರಾಗಿದ್ದಾರೆ. ಕೊನೆಯ ಕ್ಷಣದವರೆಗೂ ಹೆಬ್ಬಾಳ್ಕರ್ ಪರ ಸಿಎಂ ತೀವ್ರ ಕಸರತ್ತು ನಡೆಸಿದ್ದು ವಿಫಲವಾಗಿದೆ. ಬೆಳಗಾವಿ ಬೆಂಗಳೂರಿನಲ್ಲೂ ಶಾಸಕಿ ಪರ ತೀವ್ರವಾಗಿದೆ ಹೋರಾಟ. ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ಅವರ ಬೆಂಬಲಿಗರು ತೀವ್ರ ತರದಲ್ಲಿ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೊಡಬೇಕಾಗಿತ್ತು ಮಂತ್ರಿ ಸ್ಥಾನವನ್ನ ಅಂತ. ಸೊ ಹಾಗಾಗಿ ಇನ್ನು ಉಮಾಶ್ರೀ ಅವರಿಗೆ ಮಂತ್ರಿಗಿರಿ ನೀಡಬೇಕು ಅನ್ನುವಂಥ ಒಂದು ಒತ್ತಾಯ ಕೂಡ ಕೇಳಿಬರ್ತಾ ಇತ್ತು. ಇನ್ನು ಅಶೋಕ್ ಪಟ್ಟಣ್ಗೂ ಕೂಡ ಮಂತ್ರಿಗಿರಿ ಸಿಕ್ಕಿಲ್ಲ. ಹಿರಿಯ ನಟಿ ಕಾಂಗ್ರೆಸ್ ನಾಯಕಿ ಉಮಾಶ್ರೀ ಅವರಿಗೂ ಕೂಡ ಒಂದ್ ಕಡೆ ಉಮಾಶ್ರೀ ಪರವಾಗಿ ಮಂತ್ರಿಗಿರಿಗೋಸ್ಕರ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಪಟ್ಟು ಹಿಡಿದಿದ್ರು. ಅಂತಿಮವಾಗಿ ಉಮಾಶ್ರೀ ಅವರಿಗೆ ವಿಧಾನ ಪರಿಷತ್ನ ನೂತನ ಉಪಸಭಾಪತಿಯಾಗಿ ಉಮಾಶ್ರೀ ಅವರನ್ನ ಆಯ್ಕೆ ಮಾಡಲಾಗಿದೆ. ಇನ್ನುಳಿದಿರೋದು ನಯನಾ ಮೊಟ್ಟಮ, ಖನಿಜಾ ಫಾತಿಮಾ, ಲಕ್ಷ್ಮೀ ಹೆಬ್ಬಾಳ್ಕರ್. ಇನ್ನು ಕೆಎಚ್ ಮುನಿಯಪ್ಪ ಅವರ ಪುತ್ರಿಗೆ ನೀಡ್ತಾರಾ ಅನ್ನೋದಾದ್ರೆ ಕೆಎಚ್ ಮುನಿಯಪ್ಪ ಅವರಿಗೆ ಮಂತ್ರಿಗಿರಿ ಕೊಟ್ಟಿರೋದ್ರಿಂದಾಗಿ ಅವರ ಪುತ್ರಿ ರೂಪಕಲಾ ಅವರಿಗೆ ಸಿಗುವ ಸಾಧ್ಯತೆಗಳು ತೀರಾ ಕಮ್ಮಿ. ಇನ್ನುಳಿದಿರುವಂಥ ಉಮಾಶ್ರೀ ಅವರಿಗೆ ಉಪಸಭಾಪತಿಯ ಹುದ್ದೆಯನ್ನು ನೀಡಲಾಗಿದೆ. ಯಾಕೆಂದರೆ ಒಂದು ಕಡೆ ಉಮಾಶ್ರೀ ಅವರಿಗೆ ಮಂತ್ರಿಗಿರಿ ಕೊಡಿ, MLC ಉಮಾಶ್ರೀಗೆ ಅಂತ ಸಿದ್ದರಾಮಯ್ಯನವರು ಪಟ್ಟು ಹಿಡಿದಿದ್ರು. ಆದರೆ ಫೈನಲಿ ಉಪಸಭಾಪತಿಯಾಗಿ ಆಯ್ಕೆ ಮಾಡಲಾಗಿದೆ. ಹಿರಿಯ ನಟಿ ಹಾಗೂ ಕಾಂಗ್ರೆಸ್ ನಾಯಕಿ ಉಮಾಶ್ರೀ ಅವರು ವಿಧಾನ ಪರಿಷತ್ನ ನೂತನ ಉಪಸಭಾಪತಿಯಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್, ನಯನಾ ಮೊಟ್ಟಮ, ಖನಿಜಾ ಫಾತಿಮಾ ಈ ಮೂವರಲ್ಲಿ ಇರುವಂಥ ಇನ್ನೊಂದು ಖಾಲಿ ಇರುವಂಥ ಒಂದು ಸೀಟ್ ಯಾರಿಗೆ ಸಿಗಬಹುದು, ಅಥವಾ ಗಾಯತ್ರಿ ಶಾಂತೇಗೌಡ ಅವರಿಗೆ ಸಿಗುತ್ತಾ ಗೊತ್ತಿಲ್ಲ. ಆ ಗೋಲ್ಡನ್ ಸೀಟ್ ಕುರಿತಾಗಿ ಒಂದಷ್ಟು ಕುತೂಹಲ ಇದೆ. ಆದರೆ ತಮ್ಮವರಿಗೆ ಮಹಿಳಾ ಮಣಿಗಳಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂತಹ ಒಂದು ವಿಚಾರದಲ್ಲಿ ಅವರ ಬೆಂಬಲಿಗರು ಪ್ರತಿಭಟನೆಯ ಹಾದಿ ತುಳಿದಿರುವುದು ಕಾಣಬಹುದು. ಉದಾಹರಣೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಪ್ರತಿಭಟನೆ ನಡೆಸಿರುವಂಥದ್ದನ್ನು ಕಾಣಬಹುದಾಗಿದೆ.